ಈಗ ಧರ್ಮ ತಗೊಂಡ್ವಿ ಮಾತಾಡಿದ್ವಿ. ಜಾತಿ 75 ವರ್ಷ ಆಯ್ತು ದೇಶಕ್ಕೆ ಸ್ವತಂತ್ರ ಬಂದು. ಈಗಲೂ ಕೂಡ ಜಾತಿ, ಜಾತಿ ಅಂತ ಹೊಡೆದಾಡ್ತಾ ಇರ್ತಾರೆ. ಜಾತಿಯನ್ನ ಹೇಗ್ ನೋಡ್ತಾ ಇದ್ರಿ ನೀವು ಅಂತ ಹೇಳಿ? ಯಾವುದು ಜಾತಿ? ಜಾತಿ ಬಹುಶಃ ಒಂದು ಕಾಲದಲ್ಲಿ ವೃತ್ತಿಯಾಗಿತ್ತು. ಹ್ಮ್. ಆ ವೃತ್ತಿಯಲ್ಲಿದ್ದಂಥ ಜನರನ್ನ ಕಾಲಕ್ರಮೇಣದಲ್ಲಿ ಒಂದಷ್ಟು ಸ್ವಾರ್ಥ ಹಿತಾಸಕ್ತಿ ಉಳ್ಳಂಥ ಗುಂಪುಗಳು ಗೌರವ ನಮಗ್ ಮಾತ್ರ ಸಿಗ್ಬೇಕು, ನನ್ನ ಮಕ್ಕಳು ಇದೇ ವೃತ್ತಿ ಮಾಡ್ಬೇಕು, ಅವ್ರಿಗೆ ಆ ಬುದ್ಧಿ ಇರ್ಲಿ ಇಲ್ಲದೆ ಇರ್ಲಿ ಅವ್ರು ಇದೇ ವೃತ್ತಿ ಮಾಡ್ಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡು ಉಳಿದವರನ್ನ ಹಂಗೆ ಸೆಗ್ರಿಗೇಟ್ ಮಾಡ್ತಾರೆ. ಇದು ಮನುವಾದಿ ವ್ಯವಸ್ಥೆ ಹುಟ್ಟಾಕಿರುವಂತ ಒಂದು ವ್ಯವಸ್ಥೆ ಇದು. ಓಕೆ. ಯಾವುದು ಭಾರತ ದೇಶದಲ್ಲಿರುವಂತ ಜಾತಿ ವ್ಯವಸ್ಥೆ. ಬಹುಶಃ ಕುವೆಂಪು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಬರೀತಾರೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೆ ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೆ, ಎಂದೋ ಮನು ಬರೆದಿಟ್ಟು ದಿಂದನೆಗೆ ಕಟ್ಟೇನು, ಎನ್ನೆದೆಯ ದನಿಯೇ ಋಷಿ ಮನ್ನಗೆನ. ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ತಡದಲ್ಲಿ ಮೀಯುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ. ತಾಯಿ ಕೆರೆ ಪಕ್ಕದಲ್ಲಿ ಹೋಗಿ ಅವರ ಯಜಮಾನರ ಮನೆ ಅಂದ್ರೆ ಅವರ ಊರಿನ ಶ್ರೀಮಂತನ ಮನೆ ಪಾತ್ರೆ ಮುಸುರೆ ತೊಳಿತಾ ಇದ್ಲಿ. ಅವಳು ಮುಸುರೆ ತೊಳೆಯಕ್ ಬಂದ್ರೆ ಮಗುನ್ ನೋಡ್ಕೊಳ್ಳೋ ಯಾರು, ಮಗುನು ಎತ್ಕೊಂಡ್ ಬಂದಿರ್ತಾರೆ. ದಡದಲ್ಲಿ ಆಡ್ತಿದ್ ಮಗು ನೀರಿಗೆ ಬಿದ್ದು ಹೋಗುತ್ತೆ. ನೀರಿಗೆ ಬಿದ್ದು ಹೋದ್ ಮಗುನ್ ನೋಡಿ, ಅಯ್ಯೋ ಸ್ವಾಮಿ ನನ್ ಮಗು ಕಾಪಾಡಿ ಅಂತ ಬಡ್ಕೋತಾರೆ. ಅಲ್ಲೇ ಯಾರೋ ದಡದಲ್ಲಿ ಕೂತು ಜಪ ಮಾಡ್ತಿದ್ರು ರೂಪ. ಅಯ್ಯೋ ಪಾಪ ಯಾರ್ದೋ ಮಗು ಬಿದ್ದೋಯ್ತಲ್ಲ ಅಂತ ಮೇಲೆದ್ದ. ಎತ್ತು ಆ ಮಗುನ್ ಕಾಪಾಡ್ಬೇಕು ಅಂತ ಈ ಕಡೆ ತಿರುಗಿ ನೋಡಿದವನು, ಅಯ್ಯೋ ಇವಳು ಮಗುನ, ಆ ಮಗುನ್ ಮುಟ್ಟಿದ್ರೆ ನನಗೆ ಪಾಪ ಬರುತ್ತೆ, ಅದಕ್ಕೆ ಹೀನ ಜಾತಿಯವಳು ಮಗು ಅಂತ ಹೇಳಿ ಮತ್ತೆ ವಾಪಸ್ ಬಂದ. ಆ ಮಗು ನೀರಲ್ಲಿ ಮುಳುಗಿ ಸಾಯ್ತು. ಆ ತಾಯಿ ಆಕ್ರಂದನ ಆಕಾಶವನ್ನು ಮುಟ್ತು. ಅದನ್ನ ಕಂಡ ಕುವೆಂಪು ಅವರು ಅದನ್ನ ಅರ್ಥ ಕುವೆಂಪು ಅವರು ಬರೀತಾರೆ. ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ. ಅಂತು ಮನು ತಾನು ಹೇಳಿರಲಾರನಯ್ಯಯ್ಯೋ, ಹೇಳಿದ್ದರವನನ್ನು ಶಾಸ್ತ್ರದೊಳೆ ಸುತ್ತಿ. ಸ್ವರ್ಗ ಹೋಗಲಿ ಮತ್ತು ನರಕ ಬಂದರು ಬರಲಿ, ಎದೆಯ ಧೈರ್ಯವ ಮಾಡಿ ಮನುವನ್ನು ಬಿಸುಡಾಚೆಗೆತ್ತಿ. ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದೂ ಇಲ್ಲ, ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ಥವಲ್ಲ. ಎದೆಯ ಧನಿ ಧರ್ಮ ನಿಧಿ ಕರ್ತವ್ಯ ವಧುವೆ ವಿಧಿ, ನಂಬಿದನು ಇದನುಳಿದು ಋಷಿಯು ಬೇರಿಲ್ಲ, ನಂಬಿದನು ಇದನುಳಿದು ಋಷಿಯು ಬೇರಿಲ್ಲ. ಅಂದ್ಮೇಲೆ ಋಷಿ ಇದ್ರೆ ಋಷಿ ಹೇಳ್ಬಿಟ್ಟಿದಾನಪ್ಪ ಇದನ್ನ, ಅದನ್ನ ಪಾಲಿಸ್ಬೇಕು ಅಂತ ಹೇಳೋದಾದ್ರೆ, ಅಂದಿನ ಋಷಿಗಳು ಮಾನವರೇ ನಮ್ಮಂತೆ. ಅವರ ಕಾಲದ ಶಾಸ್ತ್ರ ಅವರ ಕಾಲಕ್ಕೆ ಮಾತ್ರ. ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಜಾತಿ ವ್ಯವಸ್ಥೆಯನ್ನ ಯಾವುದೋ ಶಾಸ್ತ್ರದಲ್ಲಿದೆ, ಕಂತೆಲಿದೆ, ವರ್ಣ ವ್ಯವಸ್ಥೆ ಒಳಗಡೆ ಇದೆ ಅಂತ ಹೇಳಿ ಅದನ್ನ ಎತ್ತಿ ಹಿಡ್ಕೊಂಡು ಸಾವಿರಾರು ವರ್ಷ ಈ ದೇಶದಲ್ಲಿ ನಡ್ಸ್ಕೊಂಡ್ ಬಂದಿದ್ದೀವಿ. ಈಗ ಹೃದಯದಿಂದ ದೇಶವನ್ನು ಮುನ್ನಡೆಸುವಂತ ಕಾಲ ಹತ್ತಿರ ಬಂದಿದೆ. ಆ ಹೃದಯದಿಂದ ಮುನ್ನಡೆಸೋದು ಹೇಗೆ ಅನ್ನೋದನ್ನ ಸಂವಿಧಾನ ತೋರಿಸ್ಕೊಟ್ಟಿದೆ, ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ. ಹೃದಯದಿಂದ ದೇಶವನ್ನು ಮುನ್ನಡೆಸೋದು ಹೇಗೆ ಅಂತ ಹೇಳಿ ರಾಷ್ಟ್ರಕವಿ ಪುಟ್ಟಪ್ಪನವ್ರು ತೋರಿಸಿದ್ದಾರೆ. ಹೃದಯದಿಂದ ಸೇವೆ ಮಾಡೋದು ಹೇಗೆ ವಿವೇಕಾನಂದರು ತೋರಿಸಿದ್ದಾರೆ, ಗಾಂಧಿ ತೋರಿಸಿದ್ದಾರೆ, ಭಗವಾನ್ ಬುದ್ಧ, ಬಸವಣ್ಣ, ನಾರಾಯಣಗುರು, ಕನಕದಾಸ, ಶರಣರು, ಸೂಫಿಗಳು ಇವರೆಲ್ಲರೂ ಕೂಡ ತೋರಿಸಿದ್ದಾರೆ. ಆ ಹೃದಯದಿಂದ ಸಮಾಜವನ್ನು ಮುನ್ನಡೆಸೋದಕ್ಕೆ ಶುರು ಆದ್ರೆ ಜಾತಿ ತನ್ನಿಂದ ತಾನೇ ಸಾಯುತ್ತೆ. ಈಗ ಜಾತಿ ಅಂತ ಬಂದಾಗ ನಾನು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ನೋಡ್ತಿದ್ದೆ. ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಅವ್ರಿಗೆ ವಯಸ್ಸಾಗ್ತಾ ಇದೆ. ಯಾರು ನೆಕ್ಸ್ಟ್ ಅಂತ ಬಂದಾಗ ಒಂದಿಷ್ಟು ಹೆಸರುಗಳು ಕೇಳಿಬರ್ತಾ ಇರುತ್ತೆ. ಅದರಲ್ಲಿ ನಿಮ್ಮ ಹೆಸರು ಕೇಳಿಬರ್ತಾ ಇತ್ತು. ಅಥವಾ ಅಹಿಂದ ಸಮುದಾಯದ ನಾಯಕರು ಯಾರಾಗ್ತಾರೆ ಅಂತ ಬಂದಾಗ ನಿಮ್ಮ ಹೆಸರು ಕೂಡ ಕೇಳಿಬರ್ತಾ ಇರುತ್ತೆ. ಅಂದ್ರೆ ಒಂದು ಜಾತಿಗೆ ಸೀಮಿತವಾಗಿ ಒಬ್ಬ ನಾಯಕರನ್ನ ನೋಡುವಂತೂ ಎಷ್ಟು ಸರಿ? ಹ್ಮ್. ಸಿದ್ದರಾಮಯ್ಯನವರೇ ಹೇಳಿದಾರೆ ಅದನ್ನ ಎಷ್ಟೋ ಸರ್ತಿ. ಯಾಕೆ ಹೇಳ್ತೀನಿ, ಸಿದ್ದರಾಮಯ್ಯನವರು ನಮ್ಮ ಜಾತಿಗೆ ಸೀಮಿತ ಮಾಡೋದು ಬಹಳ ದೊಡ್ಡ ತಪ್ಪು. ಕುರುಬರೆಲ್ಲರೂ ಕೂಡ ಎಸ್ ಟಿ ಹೋರಾಟಕ್ಕೆ ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಜನ ನಡ್ಕೊಂಡು ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, ಯಾವ ಸಿದ್ದರಾಮಯ್ಯನವ್ರನ್ನ ನೀವು ಕುರುಬ ಸಮಾಜದ ಪ್ರಶ್ನಾತೀತ ನಾಯಕ ಅಂತ ಕರಿತೀರೋ ಅವರು ಆ ಸಭೆಗೆ ನಾನು ಬರಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅವರು ಅಂತಂದ್ರೆ, ಅವ್ರು ಹೇಳಿದ್ರು, ಒಂದು, ಈ ಸಭೆ ಹಿಂದೆ RSS ಷಡ್ಯಂತ್ರ ಇದೆ. ಈ ಸಮಾಜವನ್ನ ಬೇರೆ ಸಮುದಾಯಗಳ ಜೊತೆಗೆ ಸಂಘರ್ಷಕ್ಕೆ ಇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವ್ರಿಗೊಂದು ಅನುಮಾನ ಇತ್ತು. ಮತ್ತಿನ್ನೊಂದು ಅವ್ರು ಹೇಳಿದ್ದೇನು ಅಂತಂದ್ರೆ, ನಾನು ಒಂದೇ ಸಮುದಾಯಕ್ಕೆ ಸೀಮಿತನಾದ ನಾಯಕನಲ್ಲ. ನಾನು ಲೋಹಿಯಾನ್ ಓದ್ಕೊಂಡು ಬಂದು, ಸಮಾಜವಾದವನ್ನು ಓದ್ಕೊಂಡು ಬಂದು, ಎಲ್ಲಾ ಜಾತಿ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಕಡೆ ಪಕ್ಷ ಕುರುಬ ಸಮುದಾಯದಲ್ಲಿ ನಾನೊಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೆ.
ಎಷ್ಟೋ ಸಮುದಾಯಗಳಿದಾವೆ, ಅವ್ರಿಗೆ MLA ಆಗಕ್ಕೂ ಆಗಿಲ್ಲ. ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಕ್ಕಾಗದೇ ಇರೋಂಥ ಎಷ್ಟೋ ಸಮುದಾಯಗಳಿದಾವೆ. ಅವ್ರಿಗೆ ನ್ಯಾಯ ಕೊಡ್ಸೋದು ಯಾರು? ಅವರೆಲ್ಲರ ಪರವಾಗಿ ಹೋರಾಟ ರೂಪಿಸಿ ನಾನು ಬರ್ತೀನಿ. ಒಂದೇ ಜಾತಿಯ ಪರವಾದ ಹೋರಾಟವನ್ನು ನೀವು ರೂಪಿಸೋದಾದ್ರೆ ನಾನು ಬರಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಹ್ಮ್. ಓಕೆ. ಅವರನ್ನ ಕರೆಯೋದಕ್ಕೆ, ಈ ಹೋರಾಟಕ್ಕೆ ಕರೆಯೋದಕ್ಕೆ ಆ ದಿವಸ ನಾನು ಕೂಡ ಹೋಗಿದ್ದೆ. ಹ್ಮ್. ಅವರು ಆ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಹ್ಮ್. ನಾವು ಅದರಿಂದ ಹಿಂದೆ ನಿಂತ್ವಿ. ನಾನು ಹೇಳೋದು, ಸಿದ್ದರಾಮಯ್ಯನವರು ಅಷ್ಟು ಸ್ಪಷ್ಟತೆಯನ್ನು ಹೊಂದಿದ್ದಾರೆ. ಹ್ಮ್. ಅವರು ಒಂದು ಜಾತಿಯ ನಾಯಕರಲ್ಲ. ಹ್ಮ್. ಅವರು ಎಲ್ಲಾ ಧ್ವನಿ ಇಲ್ಲದ ಸಮುದಾಯಗಳ ನಾಯಕರು. ಹ್ಮ್. ಈಸ್ ದ ಲೀಡರ್ ಆಫ್ ಆಲ್ ವಾಯ್ಸ್ಲೆಸ್ ಪೀಪಲ್. ಈಸ್ ದ ಲೀಡರ್ ಆಫ್ ಆಲ್ ಪವರ್ಲೆಸ್ ಪೀಪಲ್. ಯಾರಿಗೆ ಪವರ್ ಸಿಕ್ಕಿಲ್ಲ ಅವ್ರ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಓಕೆ. ಸೊ ಆ ಸಾಲಲ್ಲಿ ಯಾರೋ ಅವ್ರಿಗೆ ಜನರಿಗೆ ಏನೋ ಅನಿಸ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದಕ್ಕೆಲ್ಲದಕ್ಕೂ ನಾವು ಅದನ್ನ ಅನುಮೋದನೆ ಪಡಬೇಕು ಅಂತ ಹೇಳಿ. ಯಾರೋ ನನ್ನ ಹೆಸರನ್ನ ಆ ಥರ ಅವ್ರಿಗೆ ಅನ್ಸಿರ್ಬೋದು. ಹ್ಮ್. ಆದ್ರೆ ಸಿದ್ದರಾಮಯ್ಯನವ್ರ ಸ್ಟೇಜರಿಗೆ ಬಹಳ ಓಕೆ. ಮತ್ತೆ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋ ವಿಚಾರದಲ್ಲೂ ಕೂಡ ಜಾತಿ ತಳಕಾಗ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ಕೂಡ ಜಾತಿ ಅಂದ್ರೆ ಯುವಕರು ಕಂಪ್ಲೀಟ್ ಆಗಿ ಏನಾಗ್ತಾ ಇದಾರೆ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಈ ಸಂದರ್ಭದಲ್ಲಿ. ಜಾತಿ ಅನ್ನೋದು ತಪ್ಪು ಅಂತ ನಮಗೆ ಎಲ್ಲಾ ಪಠ್ಯ ಪುಸ್ತಕಗಳಲ್ಲೂ ನಾವು ಓದ್ಕೊಂಡ್ ಬರ್ತಾ ಇದ್ವಿ. ಕೊನೆಗೆ ಮತ್ತೆ ಬಂದು ನಾವು ಜಾತಿ ವಿಚಾರಕ್ಕೆ ಬರ್ತಾ ಇದ್ವಿ. ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಈಗಿನ ಹೆಚ್ಚಿನವರು ಜೆನ್ಜಿ ಅಂತ ಹೇಳಿದ್ರೆ ಇವ್ರು ಯಾರು ಕೂಡ ಜಾತಿ ಇಲ್ಲ, ಧರ್ಮ ಇಲ್ಲ ಅಂತ ಸ್ಟೇಟಸ್ ಹಾಕ್ತಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದೆಲ್ಲವೂ ಕೂಡ ಜಾತಿ ವಿಚಾರಕ್ಕೆ ಬರುತ್ತೆ ಮತ್ತು ಜಾತಿ ವಿಚಾರ ತಳಕಾಗುತ್ತೆ. ಯುವಜನತೆ ಹೆಚ್ಚಾಗಿ ಜಾತಿ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತಾ ಇದ್ದಾರೆ. ನಾವು ಶ್ರೇಷ್ಠ ಅಂತ ಹೇಳಿ. ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಆ ಜೆನ್ಸಿ ಕ್ರೌಡ್ ಏನ್ ಕಾಣ್ತಿದೆ ಅದೆಲ್ಲೋ ಒಂದ್ ಕಡೆ ರೇ ಆಫ್ ಹೋಪ್ ಅಂತಲೂ ನೀವು ಹೇಳ್ಬೋದು. ಯಾಕೆ ಅವರೊಳಗಡೆ ತುಂಬಾ ಜಾತಿ ಕಾಣ್ತಿಲ್ಲ. ಹ್ಮ್. ಆದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತ ಯುವ ವರ್ಗ ಏನಿದೆ ಅವರಲ್ಲಿ ಹೆಚ್ಚು ಜಾತಿ ಇದೆ. ಯಾಕಿದೆ ಅಂತಂದ್ರೆ ಚುನಾವಣೆಗಳು ನಡೀತವೆ. ಹ್ಮ್. ಚುನಾವಣೆಗಳು ಹೆಂಗ್ ನಡೀತವೆ ಅಂತಂದ್ರೆ ಜಾತಿ ಆಧಾರದಲ್ಲೇ ನಡೀತವೆ. ಹ್ಮ್. ಸೊ ರಾಜಕೀಯ ವ್ಯವಸ್ಥೆ ಜಾತಿಯನ್ನ ನಾಶ ಮಾಡೋದ್ರ ಬದಲಿಗೆ ಜಾತಿಯನ್ನು ಜೀವಂತವಾಗಿಟ್ಟಿದೆ. ಸೊ ಇದು ಸರಿ ಹೋಗಬೇಕು ಅಂತಂದ್ರೆ ಎಲೆಕ್ಟ್ರಾಲ್ ರಿಫಾರ್ಮ್ಸೇ ಬರಬೇಕು. ಓಕೆ. ಸೊ ಎಲ್ಲಿವರೆಗೂ ವೋಟಿಂಗ್ ಫಾರ್ ಇಂಡಿವಿಜುವಲ್ಸ್ ನಡೆಯುತ್ತಲ್ಲ, ವೋಟಿಂಗ್ ಫಾರ್ ಇಂಡಿವಿಜುವಲ್ಸ್ ನಡೆಯುವವರೆಗೆ ಜಾತಿ ಜೀವಂತವಾಗಿರುತ್ತೆ. ಯಾಕೆ ಅವನು ಯಾವ ಜಾತಿ ಅವನಿರ್ತಾನೆ, ಆ ಜಾತಿಯು ಯಾರಿಗೆ ಗೆಲ್ಲೋ ಸಾಮರ್ಥ್ಯ ಇರುತ್ತೆ ಅವನು ಕರ್ಬಿಟ್ಟು ನಾವು ಟಿಕೆಟ್ ಕೊಡ್ತೀವಿ. ಆ ಕ್ಷೇತ್ರದಲ್ಲಿ ಯಾವ ಯಾವ ಜಾತಿ ಸಂಬಳ ಇರೋದು ಜಾಸ್ತಿ ಇರ್ತದೆ ಅವನು ಟಿಕೆಟ್ ಕೊಡ್ತೀವಿ. ಹ್ಮ್. ಅವನು ಮತ್ತೆ ಜಾತಿ ರಾಜಕಾರಣ ಶುರು ಮಾಡ್ಕೊತಾನೆ. ಹ್ಮ್. ಜಾತಿಗಳನ್ನು ಒಟ್ಟು ಮಾಡ್ತಾರೆ, ಜಾತಿಗಳ ವಿರುದ್ಧ ಎತ್ತು ಕಟ್ತಾರೆ, ಅದ್ರ ಮೂಲಕ ರಾಜಕಾರಣ ಮಾಡ್ತಾರೆ. ಹಿಂಗಾಗಿ ಎಲೆಕ್ಟ್ರಾಲ್ ಪಾಲಿಟಿಕ್ಸು ಜಾತಿಯನ್ನು ಜೀವಂತವಾಗಿಡೋದ್ರೊಳಗಡೆ ಒಂದು ಮೇಜರ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಹ್ಮ್. ಇದನ್ನ ಹೋಗಿಸುವ ದೃಷ್ಟಿಯಲ್ಲಿ ಎಲೆಕ್ಟ್ರಲ್ ರಿಫಾರ್ಮ್ಸ್ ಮಾಡೋ ದೃಷ್ಟಿಯಲ್ಲಿ ಭಾರತ ತುಂಬಾ ಯೋಚನೆ ಮಾಡಬೇಕಾಗಿದೆ. ಓಕೆ. ತುಂಬಾ ಯೋಚನೆ ಮಾಡಬೇಕಾಗಿದೆ. ನಿಜ. ಉದಾಹರಣೆಗೆ ವಿ ಆರ್ ನಾಟ್ ವೋಟಿಂಗ್ ಫಾರ್ ಪರ್ಸನ್, ವಿ ಆರ್ ವೋಟಿಂಗ್ ಓನ್ಲಿ ಫಾರ್ ದ ಪಾರ್ಟೀಸ್ ಅಂತ ಮಾಡಿಬಿಟ್ರೆ ಹ್ಮ್. ಆಗ ತುಂಬಾ ದೊಡ್ಡ ಪ್ರಮಾಣದ ಬದಲಾವಣೆ ಆಗುತ್ತೆ. ಹ್ಮ್. ಹಿಂದೆ ಒಂದು ಕಾಲ ಇತ್ತು, ಯಾವ ಜಾತಿ ಅನ್ನೋದು ನಿಂತ್ಕೊಳ್ಳಿ, ಕಾಂಗ್ರೆಸ್ಸಿನ ಟಿಕೆಟ್ ಸಿಕ್ಕರೆ ಗೆಲ್ತಾನೆ ಅಂತ. ಹ್ಮ್. ದಟ್ ವಾಸ್ ದ ಫೇತ್ ಆನ್ ದ ಪಾರ್ಟಿ. ಹ್ಮ್. ದಟ್ ವಾಸ್ ದ ಫೇತ್ ಆನ್ ದ ಪಾರ್ಟಿ, ನಾಟ್ ಆನ್ ದ ಪರ್ಸನ್. ಬಟ್ ಈಗ ಪಾರ್ಟಿಗಳು ಕೂಡ ಒಂದಿಷ್ಟು ಜಾತಿಗಳನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡಿರುವಂತದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಬಿಜೆಪಿ ಕರ್ನಾಟಕದಲ್ಲಿ ಮಾತನಾಡೋದಾದ್ರೆ ಬಿಜೆಪಿ ಅಂತ ಹೇಳಿದ್ರೆ ಒಂದು ಸಮುದಾಯದ ಪಾರ್ಟಿ, ಜೆಡಿಎಸ್ ಅಂತ ಹೇಳಿದ್ರೆ ಒಂದು ಸಮುದಾಯದ ಪಾರ್ಟಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಅಹಿಂದ ಅಂತ ಬರ್ತಾ ಇರುವಂತದ್ದು. ಇದೇ ಆಗ್ಬಿಟ್ಟಿದೆ ಅಲ್ವಾ ಕಂಪ್ಲೀಟ್ ಇಲ್ಲಿಗೆ? ಅದೇ ಹೇಳ್ತಾ ಇರೋದು, ಎಲೆಕ್ಟ್ರಾಲ್ ರಿಫಾರ್ಮ್ಸ್ ಬರಬೇಕು. ಹ್ಮ್. ಎಲೆಕ್ಟ್ರಾಲ್ ರಿಫಾರ್ಮ್ಸ್ ಅನ್ನು ಬಂದು ಜಾತಿಯನ್ನ ಹೊರಗಿಟ್ಟು ರಾಜಕಾರಣ ಮಾಡುವಂತ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಹೋದ್ರೆ ಬಹುಸಂಖ್ಯಾತ ಜಾತಿಯವರಲ್ಲದೆ ಯಾವ ಅಲ್ಪಸಂಖ್ಯಾತ ಜಾತಿಯವರು ಕೂಡ ರಾಜಕಾರಣ ಮಾಡಕ್ಕೆ ಆಗಲ್ಲ. ಓಕೆ. ಸ್ಮಾಲ್ ಮೈಕ್ರೋ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಇರ್ತಾರಲ್ಲ, ಅವ್ರು ಯಾರು ಲೀಡರ್ಸ್ ಆಗಕ್ಕಾಗಲ್ಲ. ಹ್ಮ್. ಪಾಪ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಲೀಡರ್ಸ್ ಆಗಕ್ಕಾಗಲ್ಲ. ಹ್ಮ್. ಮತ್ತೆ ಇನ್ನೊಂದು ಅಪಾಯ ಇದೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಇದೇನು ಅಂತಂದ್ರೆ ಮನಿ ಪಾಲಿಟಿಕ್ಸ್ ಅಲ್ಲಿಗೆ ಬರ್ತಿದೆ. ಹಣ ಎಷ್ಟು ಮುಖ್ಯ ಆಗುತ್ತೆ ರಾಜಕೀಯ ಮತ್ತು ಎಲೆಕ್ಷನ್? ತುಂಬಾ ಮುಖ್ಯ ಆಗ್ತಾ ಇದೆ. ಹ್ಮ್. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಪಾರ್ಟ್. ಯಾಕೆ ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಎ ಫೀಲ್ಡ್ ಆಫ್ ಬಿಸ್ನೆಸ್. ಟುಡೇ ಇಟ್ ಈಸ್ ನೋ ಮೋರ್ ಎ ಫೀಲ್ಡ್ ಆಫ್ ಸರ್ವಿಸ್. ಹ್ಮ್. ಒಬ್ಬ ಬರ್ತಾನೆ, ಯಾವುದೋ ಒಂದು ಫೀಲ್ಡ್ ಹೋಗ್ತಾನೆ. ಉದಾಹರಣೆಗೆ ಅವನು ಒಂದು ಕ್ರಷರ್ ಮಾಡಕ್ ಹೋಗ್ತಾನೆ. ಅಲ್ಲಿ ಅವನು ₹100 ಹಾಕಿ 110 ರೂಪಾಯಿ ತೆಗೆಯಕ್ಕೆ ನೋಡ್ತಾನೆ, ₹120 ಮರ ತುತ್ತ. ರಿಯಲ್ ಎಸ್ಟೇಟ್ಗೆ ಹೋಗ್ತಾನೆ, ₹100 ಹಾಕಿ ₹140 ತೆಗೆಯಕ್ಕೆ ನೋಡ್ತಾನೆ. ಆದ್ರೆ ರಾಜಕಾರಣಕ್ಕೆ ಬರ್ತಾನೆ, ಯಾಕೆ ಬರ್ತಾನೆ ಅಂತಂದ್ರೆ ₹100 ಹಾಕಿದ್ರೆ ₹200 ಆಗುತ್ತೆ ಅಂತ ಬರ್ತಾನೆ. ಹ್ಮ್. ₹100 ಇನ್ವೆಸ್ಟ್ ಮಾಡಿದ್ರೆ ₹200 ಆಗುತ್ತೆ ಅಂತ ಬರ್ತಾನೆ ರಾಜಕಾರಣಕ್ಕೆ.
ಹೌದು. ಯಾರು ಬರ್ತಿರೋ ಇವೆಲ್ಲ ಅಂತಂದ್ರೆ ಬಿಸ್ನೆಸ್ ಪೀಪಲ್. ಸೊ ಇದು ರಾಜಕಾರಣಕ್ಕೆ ಬಹಳ ದೊಡ್ಡ ಮಾರಕವಾದಂತ ಬರೇ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಇದು ಪ್ರಜಾಪ್ರಭುತ್ವವಾಗಿ ಉಳಿಯೋದಿಲ್ಲ. ಹಿಂಗಾದ್ರೆ ಮನಿ ಪ್ರಭುತ್ವ ಆಗುತ್ತೆ. ಇವತ್ತು ಭಾರತ ದೇಶದಲ್ಲಿ ಬಹುತೇಕ ಕಡೆಗಳಲ್ಲಿ ನಡೀತಾ ಇರೋದು ಮನಿ ಪ್ರಭುತ್ವ. ಮನಿ ಪ್ರಭುತ್ವ. ಸೊ ಈ ಮನಿ ಪ್ರಭುತ್ವ ಹೋಗ್ಬೇಕು ಅಂತಂದ್ರೆ ಭಾರತದ ಜನ ಇದರ ಬಗ್ಗೆ ಜಾಗೃತರಾಗಬೇಕು. ಜಾಗೃತರನ್ನಾಗಿಸಬೇಕು. ಓಕೆ. ಈಗ ರಾಜಕೀಯ ಅಂದ್ರೆ ವ್ಯಾಪಾರ ಅಂತ ನೀವೇ ಹೇಳ್ತಾ ಇದ್ರಿ. ರಾಜಕೀಯ ಅಂದ್ರೆ ವ್ಯಾಪಾರ ಅಂತ ಗೊತ್ತಿದೆ. ಹಣ ಇಲ್ದಿದ್ರು ರಾಜಕೀಯಕ್ಕೆ ಬಂದಿದ್ರಿ. ಯಾಕೆ? Money will come, power will come, everything that is excellent will come, but where are men? ಈ ಮಾತು ಯಾರ್ದು ಗೊತ್ತಾ? ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಎವ್ರಿಥಿಂಗ್ ದಟ್ ಇಸ್ ಎಕ್ಸಲೆಂಟ್ ವಿಲ್ ಕಮ್, ಮನಿ ವಿಲ್ ಕಮ್, ಪವರ್ ವಿಲ್ ಕಮ್, ಎವ್ರಿಥಿಂಗ್ ದಟ್ ಇಸ್ ಎಕ್ಸಲೆಂಟ್ ವಿಲ್ ಕಮ್, ಬಟ್ ವೇರ್ ಆರ್ ಮೆನ್? ವೇರ್ ಆರ್ ಮೆನ್? ದೇ ಆರ್ ಓನ್ಲಿ ಬ್ರೂಟ್ಸ್ ಇನ್ ದ ಫಾರ್ಮ್ ಆಫ್ ಮೆನ್. ಮನುಷ್ಯ ರೂಪದಲ್ಲಿ ಮೃಗಗಳೇ ಕಾಣಿಸ್ತಾ ಇದ್ದಾರೆ ಎಲ್ಲ ಕಡೆ. ನಿಜವಾದ ಮನುಷ್ಯರು ಇಲ್ಲಿದ್ದಾರೆ. ಮನುಷ್ಯ ತಯಾರಾದರೆ ಅವನಿಂದ ಹಣ, ಜನ, ಅಧಿಕಾರ ಎಲ್ಲ ಬರ್ತದೆ. ವಿವೇಕಾನಂದರ ಮಾತು, ಆ ಮಾತಿನ ಮೇಲೆ ಶ್ರದ್ಧೆ ಇತ್ತು, ಹೀಗಾಗಿ ರಾಜಕಾರಣ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.